ದಿಲೀಪ್ ಅವರೇ, ಓಕೆ, ಈಗ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರಹಾಕುವಂಥ ಕೆಲಸ ನಾವು ನೋಡಿದ್ವಿ. ಕೇಂದ್ರ ಸರ್ಕಾರ ಅವ್ರನ್ನೆಲ್ಲ ಹುಡುಕಿ ನಮ್ಮದೇನು ಸಿಂಧೂರ ಆಪರೇಷನ್ ಇರುತ್ತೆ ಅವ್ರನ್ನೆಲ್ಲರೂ ಆಚೆ ಕಳಿಸುವಂಥ ಕೆಲಸ ಆಯಿತು. ಅದೇ ಒಂದು ಇಚ್ಛಾಶಕ್ತಿ ಈಗ ಬಾಂಗ್ಲಾ ಅಥವಾ ಬೇರೆ ದೇಶದಿಂದ ಬಂದಂಥವ್ರನ್ನ ಆಚೆ ಕಳ್ಸೋಕ್ಕೆ ಯಾಕೆ ಆಗ್ತಿಲ್ಲ ಅಂತ ಸರ್ ನೋಡಿ, ಈಗ ಫೆನ್ಸಿಂಗ್ ವಿಚಾರ ಭಾಳ ಚರ್ಚೆ ನಡೀತಾ ಇದೆ ಸರ್. ನಾನು ಒಂದು ನಿಮಿಷ ಟೈಮ್ ಕೊಡಿ, ನಾನು ಮುಗಿಸ್ಬಿಟ್ಟು. ಅಲ್ಲ ಸರ್, ಫೆನ್ಸಿಂಗ್ ಹಾಕೋದ್ರಲ್ಲ ಇಂಪಾರ್ಟೆಂಟ್ ಬಿಡ್ರಿ. ನನ್ನ ಸ್ಟ್ಯಾಂಡ್ ಅನ್ನು ನೀವು ತಗೊಬೇಕು ದಯಮಾಡಿ. ನೋಡಿ, ಬಾಂಗ್ಲಾದೇಶ ಮತ್ತೆ ಭಾರತದ ನಡುವೆ ಇರ್ತಕ್ಕಂಥ ಟೋಟಲ್ 4096 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದರೊಳಗಡೆ 3240 ಕಿಲೋಮೀಟರ್ ಫೆನ್ಸಿಂಗ್ ಡನ್ ಮುಗಿದಿದೆ. ಇನ್ನ ಇದೇ ಕಾಂಗ್ರೆಸ್ ಸರ್ಕಾರ 2014ರಲ್ಲಿ ನಮಗೆ ಅಧಿಕಾರ ಬಿಡ್ಕೊಂಡು ಕೊಟ್ಟಾಗ ಕೇವಲ 2423 ಕಿಲೋಮೀಟರ್ ಆಗಿದ್ದು. ಇವತ್ತು ಮ್ಯಾಕ್ಸಿಮಮ್ ಮುಗಿಸಿದೀವಿ. ಇನ್ನು ಇಲ್ಲಿ ನಡೀತಾ ಇರ್ತಕ್ಕಂಥ ಕಾನೂನು ಕಟ್ಟಳೆಗಳು ಏನ್ ನಡೀತಾ ಇದೆಯೋ, ಇನ್ನು ಕೋಲ್ಕತ್ತಾ ಹೈಕೋರ್ಟ್ ಮಾರ್ಚ್ 31ನೇ ತಾರೀಕು 2026 ಒಳಗಡೆ ಜಾಗ ಬಿಡ್ಕೊಂಡು ಕೊಡಲೇಬೇಕು ಅಂತ ಹೇಳಿದೆ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಬಿಡ್ಕೊಂಡು ಕೊಡ್ತಾರೆ. ಕೊಡ್ಲಿಲ್ಲ ಅಂತ ಅಂದ್ರೂ ಗೊತ್ತಿದೆ ನಮ್ಗೆ ಕಾನೂನು ಯಾವ ರೀತಿ ಇದೆ ಅಂತ ಅದು ಹೋಗ್ತೀವಿ, ನಾನು ಮಾಡ್ತೀವಿ. ಇನ್ನು ಪಾಕಿಸ್ತಾನ ವಿಚಾರ, ಪಾಕಿಸ್ತಾನ ಅಂಡ್ ಇಂಡಿಯಾ ಟೋಟಲ್ 3323 ಕಿಲೋಮೀಟರ್ ಟೋಟಲ್ ನಮಗೆ ಬಾರ್ಡರ್ ಹಂಚ್ಕೊಳ್ಳುತ್ತೆ. ಅದ್ರೊಳಗಡೆ 2289 ಕಿಲೋಮೀಟರ್ ಆರೆಂಜ್ ಗೋಲ್ಡನ್ ಥ್ರೆಡ್ ಅಂತ ಹೇಳಿ ಮಾಡಿದ್ದೀವಿ. 15 ಲಕ್ಷ ಫ್ಲಡ್ ಲೈಟ್ಸ್ ಗಳನ್ನ ಹಾಕ್ಸಿದೀವಿ. ಫ್ಲಡ್ ಲೈಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜ್ಯ ಆಗ್ತಕ್ಕಂಥ ಸಾಧ್ಯತೆನೇ ಇಲ್ಲ. ಅದೇ ಪಾಕಿಸ್ತಾನದ 2014ರಲ್ಲಿ ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯದಲ್ಲಿ ಕೇವಲ 2135 ಕಿಲೋಮೀಟರ್ ಫೆನ್ಸಿಂಗ್ ಹಾಕಿದ್ರು. ನಾವು ಇವತ್ತು 95% ಮುಗಿಸಿದೀವಿ. ಕಂಪ್ಲೀಟ್ ಆಗಿ ಮುಗಿಸ್ತೀವಿ. ಕೆಲವು ಅಡಚಣೆಗಳಿದೆ, ಬೆಟ್ಟ ಗುಡ್ಡಗಳಿದೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ತೀವಿ ಸರ್. ವಿದೇಶಾಂಗ ಸಚಿವಾಲಯದಿಂದ ಒಂದು ಪತ್ರ ಬರ್ಸಿ ಸರ್, ಪತ್ರ ಬರ್ಸಿ ಅವ್ರು ಹೇಳಿ ಕರ್ಸ್ಕೊಳಪ್ಪ ಅಂತ ಹೇಳಿ. ಸರ್ ನೋಡಿ, ಈಗ ಪಾಕಿಸ್ತಾನಕ್ಕೋ ಅಥವಾ ಬಾಂಗ್ಲಾದೇಶಕ್ಕೋ ಪತ್ರ ಬರೆದ ತಕ್ಷಣ ಕರ್ಸ್ಕೊಳ್ಳಲ್ಲ. ಅವ್ರು ಭಿಕ್ಷೆ ಬೇಡ್ತಿದ್ದಾರೆ ಸರ್, ತಿನ್ನಕ್ ಅನ್ನ ಇಲ್ಲ, ಎಲ್ಲಿ ಕರ್ಸ್ಕೊಂತಾರೆ? ಅವ್ರಿಗೆ ತಿನ್ನಕ್ ಅನ್ನ ಇಲ್ಲ ಅಂತ ಪರಿಸ್ಥಿತಿ ಇದೆ. ಮತ್ತೆ ಇನ್ನೊಂದು ಸರ್, ನಿಮ್ಮ ಪ್ರಶ್ನೆ ಸರ್. ಟ್ರಂಪ್ ನೋಡಿ ಸರ್, ಹೆಂಗೆ ನಮ್ಮ ಭಾರತೀಯರು ಸೇರಿದಂತೆ ಎಂತ ಆಪರೇಷನ್ ಮಾಡಿದ್ರು ಅವರು, ಅಲ್ಲಿ ಸರಣಿಗಳನ್ನ ಹಾಕಿ ಕಳಿಸಿದ್ರು ಅವರು. ಸರ್ ನೋಡಿ, ಇಲ್ಲಿ ಅದನ್ನ ಟ್ರಂಪ್ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿನ ಪ್ರತಿಯೊಂದು ಸಿಸ್ಟಮ್ ಸರ್ ಸಪೋರ್ಟ್ ಮಾಡಬೇಕು. ನಿಮ್ಗೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಇಮಿಗ್ರೆಂಟ್ಸ್ ನ ಆಚೆ ಕಳಿಸ್ಬೇಕು ಅಂತಂದ್ರೆ ಏನು ಕಾನೂನುಗಳಿದನೋ ಅದನ್ನ ಮಾಡ್ಬೇಕು. ನಾನು ಪದೇ ಅದನ್ನೇ ಹೇಳಲಿಕ್ಕಾಗಲ್ಲ. ಇವತ್ತು ನೆಲಮಂಗಲದ ಸೊಂಡೆಕುಪ್ಪದಲ್ಲಿ ಒಂದು ಡಿಟೆನ್ಷನ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಬಂಧನ ಕೇಂದ್ರ ಅಂತ ಮಾಡಿದ್ದಾರೆ. ಅಲ್ಲಿ ಕರೆಕ್ಟ್ ಆಗಿ 100 ಜನ ಇಟ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಕೋರ್ಟ್ ನಮ್ಗೆ ಹೇಳ್ತಾ ಇದೆ 20 ಲಕ್ಷ ಜನ ಇಮಿಗ್ರೆಂಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಇಟ್ಕೊಂತಾರೆ ಸರ್? ಇವ್ರು ಬಂಧನ ಮಾಡಿ ಒಳಗಡೆ ಕಕ್ಕಕ್ಕೆ ಆಗ್ತಾ ಇಲ್ವಲ್ಲ. 5 ಲಕ್ಷ ಜನ ಇದ್ದಾರೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಅಲ್ಲ, ಕೋರ್ಟ್ ಹೇಳಿರೋದು ನಾನು ಹೇಳ್ತಾ ಇರೋದು 15 ಲಕ್ಷ ಅಂತ ಹೈಕೋರ್ಟ್ ಹೇಳಿದೆ, ಅದು ನಾನು ಹೇಳ್ತಾ ಇದ್ದೀನಿ ಇವತ್ತು. ಸೊ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ವಲಸಿಗರನ್ನ ಬಂಧನ ಮಾಡಿ ಎಷ್ಟು ಜನ ಹಾಕಿದ್ದಾರೆ ಇದುವರೆಗೂ ಅಂತಕ್ಕಂಥದ್ದು ಇಷ್ಟೆಲ್ಲ ದೊಡ್ಡ ಚರ್ಚೆ ನಡೀತಾ ಇದೆಯಲ್ಲ ಸರ್. ಹೈಕೋರ್ಟ್ ಹೇಳಿದೆಯಲ್ವಾ, ಒಬ್ಬನ ಬಂಧನ ಮಾಡಿದೀವಿ ಅಂತ ಹೇಳಿ ಸರ್. ಈ ಒಂದು ಈ ಕಾರ್ಯಾಚರಣೆ ಸ್ಟಾರ್ಟ್ ಆದ್ಮೇಲೆ ಇದುವರೆಗೂ ಮಾಡಿಲ್ಲ. ಇದೇ ಕೋಗಿಲಿನಲ್ಲಿ ಅಕ್ರಮ ವಲಸಿಗರು ಇದಾರೆ ಅಂತ ಗೊತ್ತಿದ್ರು ಮನೆ ಉಂಡಿಸ್ತಾರು ಇವರೇ. ಫಸ್ಟ್ ಹೋಗಿ ಅವ್ರನ್ನ ತೆರವುಗೊಳಿಸ್ತೀನಿ ಅಂತ ಹೇಳ್ದವರು ಇವರೇ. ಅದಾದ್ಮೇಲೆ ಅವ್ರಿಗೆ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವರು ಇವರೇ. ಅದರೊಳಗೆ ಆಲ್ರೆಡಿ 26 ಜನಕ್ಕೆ ಕೊಟ್ಟಿದ್ದಾರೆ. ಅವ್ರದ್ದು ನ್ಯಾಷನಾಲಿಟಿ ಚೆಕ್ ಮಾಡ್ಲಿಲ್ಲ, ಅದೇನೇನು ಚೆಕ್ ಮಾಡಿದ್ರೆ ಗೊತ್ತಿಲ್ಲ. ಅದನ್ನ ಅನೌನ್ಸ್ ಮಾಡ್ಬೇಕು, ಅದನ್ನ ಹೇಳ್ಬೇಕಿತ್ತು, ಹೇಳಿಲ್ಲ. ಸೊ ಇವ್ರು ಅಕ್ರಮ ವಲಸಿಗರಿಗೆ ಮನೆ ಕೊಡಕ್ ರೆಡಿ ಇದ್ದಾರೆ. ಇನ್ನು ಅಕ್ರಮ ವಲಸಿಗರನ್ನ ಆಚೆ ಹಾಕ್ತಾರ ಸರ್? ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಸರ್, ಬಂಧನ ಮಾಡಬೇಕಾಗಿರ್ತಕ್ಕಂಥದ್ದು, ಐಡೆಂಟಿಫಿಕೇಶನ್ ಮಾಡಬೇಕಾಗಿರ್ತಕ್ಕಂಥದ್ದು, ಡಿಟೆನ್ಷನ್ ಸೆಂಟರ್ ಕಳಿಸಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದಾದ್ಮೇಲೆ ಫಾರಿನರ್ ಟ್ರಿಬ್ಯುನಲ್ಸ್ ಒಳಗಡೆ ಬಂದಷ್ಟು ನಿಮಗೆ ಲಾಭ ಅಂತ ಹೇಳಿ 100% ಇಲ್ಲ ಸರ್. ಅಕ್ರಮ ವಲಸಿಗರನ್ನ ಇಟ್ಕೊಂಡು ರಾಜಕಾರಣ ಮಾಡತಕ್ಕಂಥ ಪರಿಸ್ಥಿತಿ ಬಿಜೆಪಿಗೆ ಇನ್ನೂ ಬಂದಿಲ್ಲ. ಈ ರಾಷ್ಟ್ರೀಯತೆಯ ಆಧಾರದ ಮೇಲೆ, ಈ ದೇಶದ ಒಂದು ಭದ್ರತೆ ಆಧಾರದ ಮೇಲೆ ಪಕ್ಷ ನಡೀತಾ ಇರತಕ್ಕಂಥದ್ದು, ರಾಷ್ಟ್ರೀಯತೆ ಆಧಾರದ ಮೇಲೆ ಬಿಜೆಪಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ನಮ್ಮೆಲ್ಲರ ಸಿದ್ಧಾಂತ ಸರ್, ರಾಷ್ಟ್ರೀಯತೆ, ನ್ಯಾಷನಲಿಸಂ. ಲೆಕ್ಕ ಕೊಡಿ ಅಂತ ಹೇಳಿದ್ರೆ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಬಿಜೆಪಿಗೂ ಮಾಡಲ್ಲ. ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಎಷ್ಟು ಜನ ಹೊರಗೆ ಹಾಕಿದಿರಿ ಅಂತ ಹೇಳಿ ಸರ್ ನೋಡಿ, ಕಳೆದ 4 ಮಂತ್ಸ್ ಮುಂದೆ ಹಿಂದೆ ಗುಜರಾತ್ ಇಂದ ಸುಮಾರು 2400 ಜನನ ಆಚೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಯಾವ ಪ್ರೊಸೀಜರ್ ಮಾಡಿದ್ರು ಸರ್? ಮೊದಲು ಆ ರಾಜ್ಯ ಸರ್ಕಾರ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ತು, ಬಂಧನ ಮಾಡ್ತು, ಡಿಟೆನ್ಷನ್ ಸೆಂಟರ್ ಕಳಿಸ್ತು, ಫಾರಿನರ್ ಟ್ರಿಬ್ಯುನಲ್ ಹೋಯ್ತು. ಅದಾದ್ಮೇಲೆ ಅವ್ರನ್ನ ಗಡಿಪಾರ್ ಮಾಡಿ ತೆಗೆದುಕೊಂಡೋಗಿ ಪಶ್ಚಿಮ ಬಂಗಾಳ ಬಾರ್ಡರ್ ಬಿಟ್ಟು ಬಂದ್ರು, ಮುರ್ಷಿದಾಬಾದ್ಗೆ. ಆ ಕೆಲಸವನ್ನ ಮಾಡಿದ್ರು. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಅವ್ರನ್ನ ಯಾಕೆ ಐಡೆಂಟಿಫಿಕೇಶನ್ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಬಂಧನ ಮಾಡಕ್ ಆಗ್ತಾ ಇಲ್ಲ? 15 ಲಕ್ಷ ಬೇಡ ಸರ್, ಕೇವಲ 15,000 ಜನ ಬಂಧನ ಮಾಡಿದೀನಿ ಅಂತ ಹೇಳಿ 1% ಬಂಧನ ಮಾಡಿದೀವಿ ಅಂತ ಹೇಳಿ ಇವರು. 1% ಬೇಡ, 0.1%, 1,500 ಜನ ಬಂಧನ ಮಾಡಿದೀವಿ ಅಂತ ಹೇಳಿ ಮಾಡ್ತಾ ಇಲ್ಲ ಸರ್. ಇವತ್ತು ನಾವು ಬೆಂಗಳೂರು ಮಾತ್ರ ಗಮನಿಸ್ತಾ ಇದೀವಿ ಸರ್. ಪ್ರತಿಯೊಂದು ಹಳ್ಳಿಯಲ್ಲೂ ಇದ್ದಾರೆ ಸರ್.
ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದವರು, ಚಿಕ್ಕಮಂಗ್ಳೂರು ಸೈಡ್ ನಲ್ಲಿ ತೆಂಗಿನ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಪ್ರತಿಯೊಂದು ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ನಾಳಿಕೆ ಇವತ್ತು ಹಳ್ಳಿ ಕಡೆ ಟೈಲ್ಸ್ ಕೆಲಸ, ಗ್ರಾನೈಟ್ಸ್ ಕೆಲಸ, ಮನೆ ಕಟ್ಟ ಕೆಲಸ, ಪ್ಲಾಸ್ಟಿಕ್ ಕೆಲಸ, ಇಡೀ ಕರ್ನಾಟಕದ ಕೆಲಸವನ್ನ ಕಿತ್ಕೊಂತಾ ಇದ್ದಾರೆ. ಲೋಕಲ್ ಕೆಲಸಗಳನ್ನ, ಫರ್ನಿಚರ್ ಕೆಲಸಗಳನ್ನ ಲೋಕಲ್ ಮಾಡ್ತಾ ಇದ್ರು, ಯಾರೋ ಒಬ್ಬ ಮಾಡ್ತಾ ಇದ್ರು, ಅದನ್ನೆಲ್ಲ ಕಿತ್ಕೊಳ್ತಾ ಇದ್ರು. ಇವತ್ತು ಅವ್ರು ಬಂದು ಅವ್ರನ್ನ ಓಡಿಸ್ಲಿಲ್ಲ ಅಂತಂದ್ರೆ ಕರ್ನಾಟಕದ ಜನರಿಗೆ ಉಳುಗಾಲ ಇಲ್ಲ. ಕರ್ನಾಟಕ ಜನ ಅವರಿಂದ ಇವತ್ತು ಅವ್ರನ್ನ ಕೆಲಸಗಳನ್ನ ಕಿತ್ಕೊಳ್ತಾ ಇದ್ದಾರೆ. ಯುಪಿ ಬಿಹಾರ್ ಅಲ್ಲ ಸರ್, ಯುಪಿ ಮಾಡ್ಲಿ ಬಿಡಿ, ಅವ್ರು ನಮ್ ದೇಶದಲ್ಲಿ ಪಾಕಿಸ್ತಾನದ ನೋಡ್ಸೋಣ, ಬಾಂಗ್ಲಾದೇಶದ ನೋಡ್ಸೋಣ, ಯುಪಿ ಬಿಹಾರ ಸಿದ್ಧಾಂತಗಳು ಮಾತಾಡ್ತೀರಿ ಸರ್ ನೀವು? ಸರ್ ಬಾರ್ಡರ್ ವಿಚಾರ ಅಂತ ಬಂದಾಗ ಸರ್ ಅಲ್ಲ, ಈಗ ಅಮೆರಿಕ ನೋಡಿ ಸರ್, ಅಮೆರಿಕ ಕೆನಡಾದಲ್ಲಿ ದೊಡ್ಡ ಗೋಡೆ ಕಟ್ತಾ ಇದೆ, ಚೀನಾ ಮಹಾಗೋಡೆ, ಅವ್ರದ್ದು ಸೆಕ್ಯೂರಿಟಿ, ನಮ್ಗೆ ರಕ್ಷಣೆ ಇಲ್ವಾ ಹಾಗಾದ್ರೆ? ನಾವ್ ಹೇಳ್ತಿರೋದು ಆರ್ಮಿ ಯಾರ ಕೈಲಿದೆ, ಏರ್ ಫೋರ್ಸ್ ಯಾರ ಕೈಲಿದೆ, ನೇವಿ ಯಾರ ಕೈಲಿದೆ, ಕೋಸ್ಟ್ ಗಾರ್ಡ್ ಒಕ್ಕೂಡ್ತಲೇ ಎನರ್ಜಿ ಯಾರ ಕೈಲಿ, ಮಾತಾಡಿ ಸರ್, NIA ಯಾರ ಕೈಲಿದೆ, ಸಂಸ್ಥೆಗಳು ಇವ್ರತವೇ ಇದಾವೆ. ಮತ್ತೆ ಮೇಲೆ ಕೇಳಿ ಕಾನೂನು ಇವ್ರ ಕೈಲೇ ಇದೆ, ಎಲ್ಲ ಇವ್ರ ಕೈಲೇ ಇದೆ. ನಾವ್ ಹೇಳ್ದಂಗೆ ಒಂದು ವೋಟರ್ ID-ನ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಕ್ಕೆ ರೆಡಿ ಇಲ್ಲ. ಒಂದು ಈ ತರ ಅದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಿಕ್ಕಾಕತ್ತಾರೆ. ಇವ್ರು ನಕಲಿನ, ಒರಿಜಿನಲ್, ಡೂಪ್ಲಿಕೇಟ್ ಎಲ್ಲ ಸಿಕ್ಕಾಕೋತಾರೆ. ಆಧಾರ್ ಕಾರ್ಡ್ ಹೇಳ್ತಾ ಇರೋದು ಲಿಂಕ್ ಮಾಡಿ ಅಂತ ಹೇಳ್ತಾ ಇರೋದು. ಅಲ್ಲ ಸರ್, ನಿಮ್ ಪ್ರಕಾರ ಬಿಜೆಪಿ ಡೋಂಗಿತನ ಎಲ್ಲ ಸತ್ಯಶೋಧನಾ ಕಮಿಟಿ ಅಂತ ಮಾಡ್ತಾರೆ. ಸತ್ಯಶೋಧನಾ ಕಮಿಟಿ ಅಂತ ಮಾಡ್ತಾರೆ. ಡಿಫೆನ್ಸ್ ಮಿನಿಸ್ಟ್ರು ವೀಕೆಸ್ಟ್, ಡಿಫೆನ್ಸ್ ಮಿನಿಸ್ಟ್ರು ವೀಕೆಸ್ಟ್, ಹೋಮ್ ಮಿನಿಸ್ಟ್ರು ವೀಕೆಸ್ಟ್, ಪ್ರೈಮ್ ಮಿನಿಸ್ಟ್ರು. ಅದರಿಂದ ಇವತ್ತು ನಮ್ಮ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ದೇಶಗಳೇ ನಮ್ಗಳು ಕಂಡ್ರೆ ಭಯ ಇಲ್ಲ. ನಮ್ ವ್ಯಕ್ತಿಗಳನ್ನ ಕರ್ಕೊಂಡು ಈ ದೇಶದಲ್ಲಿ 300 ಜನನ್ನ ಒತ್ತೆಯಾಳಾಗಿ ಇಟ್ಕೋತಾರೆ. ಇವತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಡೆಲ್ಲಿ, ಹರಿಯಾಣ ಇಂತ ಕಡೆ 8.5 ಲಕ್ಷ ಫೇಕ್ ಅಕೌಂಟ್ ಮಾಡೋರೆ ಬರೀ 700 ಬ್ಯಾಂಕ್ ಅಲ್ಲಿ. ಅದರಲ್ಲಿ ಇನ್ಕ್ಲೂಡಿಂಗ್ ಮ್ಯಾನೇಜರ್ಸ್ ಸೇರ್ಕೊಂಡವ್ರೆ. ಸೈಬರ್ ಮಿಗ್ರೆಂಟ್ಸ್ ಮಾತಾಡಿ ಸರ್, ನೀವು ಏನು ಆಕ್ಷನ್ ತಗೊಂಡಿದ್ದೀರಾ? ಇವತ್ತು ನಾನು ಹೇಳ್ತಾ ಇರೋದು ಸೈಬರ್ ಫ್ರಾಡ್ ಇಸ್ ಬಿಗ್ಗೆಸ್ಟ್ ಥ್ರೆಟ್ ಇನ್ ಇಂಡಿಯಾ. ನಿಮ್ಗೆ ಇವ್ರಿಗಿಂತ ಜಾಸ್ತಿ ಥ್ರೆಟ್ ಇರೋದೇನಿದೆ ಸೈಬರ್. ಆಮೇಲೆ ಇವತ್ತು ನೀವು ನೋಡಿದಂಗೆ ಆನ್ಲೈನ್ ಗೇಮಿಂಗ್ ನಿಲ್ಲಿಸ್ದು ಅಂದ್ರು. ಫಾರಿನ್ ಆನ್ಲೈನ್ ಗೇಮಿಂಗ್ ಗಳು ನೋಡ್ಕೊಂಡು ಮಕ್ಕಳು ಮಾಡಿ ಮೇಲಿಂದ ಬಿದ್ದು ಸಾಯ್ತವ್ರೆ. ಅಲ್ಲಿಗೆ ನಿಮ್ಮ ಇನ್ಫಾರ್ಮೇಶನ್ ಟೆಲಿಕಮ್ಯುನಿಕೇಶನ್ ಕಳ್ಳಕ್ಕೆ ತಿಂತವ್ರ. ನಾನು ಹೇಳಿದ್ದು ಇವತ್ತು ಮೋದಿ ಒಬ್ರು ಹೆಸರೇ ತೋರಿಸ್ಕೊತಾರೆ, ಅವ್ರಿಗೆ ಆಹಾರ, ಅವ್ರಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಕೂತವ್ರೆ ಹೊರ್ತು ಬೇರೆ ಯಾವ ಮಂತ್ರಿಗಳು ಏನೂ ಕೆಲಸ ಮಾಡ್ತಾ ಇಲ್ಲ. ಒಂದು ಡಮ್ಮಿ ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಿಂದ ದೇಶ ಇವ್ರ ಕೈಲಿ ಬಂದು ಹಿಡ್ಕೊಂಡು ಹೋಗ್ಲಿ, ಇವರೇ ಬಂದು ಅರೆಸ್ಟ್ ಮಾಡ್ಲಿ, ಎಲ್ಲಾ ರಾಜ್ಯಕ್ಕೂ ನುಗ್ಗಕ್ ಪರ್ಮಿಷನ್ ಇದೆ. ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಿ ಇರಿ, ತಗೊಂಡ ತುಂಬ್ರಿ. ಅದೇ ಒಬ್ಬ ಟ್ರಂಪ್ ಕಿರೋ ಒಂದು 10% ತಾಕತ್ತಕ್ಕೆ ನಿಮ್ ಮೋದಿಗಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ.